ಭಟ್ಕಳ ತಾಲೂಕಿನ ಬೆಳಕೆಗರಡಿ ಹಿತ್ಲುವಿನ ಶ್ರೀಧರ್ ನಾಯ್ಕ ಮನೆಯಲ್ಲಿ ಮಾರಿ ಮರಕ್ಕೆ ಪೂಜೆ ಸಲ್ಲಿಸಿ ಮರ ಕತ್ತರಿಸುವ ಮೂಲಕ ಮಾರಿ ಜಾತ್ರೆಯ ಮೂರ್ತಿ ಕೆತ್ತನೆಯ ಧಾರ್ಮಿಕ ವಿಧಿವಿಧಾನಕ್ಕೆ ಮಂಗಳವಾರ ಚಾಲನೆ ನೀಡಲಾಯಿತು. ದೇವಸ್ಥಾನದ ಆಡಳಿತ ಕಮಿಟಿಯ ಮುಖ್ಯಸ್ಥರನ್ನು ಒಳಗೊಂಡಂತೆ ಸ್ಥಳೀಯರು ಹಾಗೂ ಮಾರಿ ಮೂರ್ತಿಗೆ ಮರವನ್ನು ನೀಡಿದ ಕುಟುಂಬದವರ ಸಮ್ಮುಖದಲ್ಲಿ ಮಾರಿ ಮೂರ್ತಿ ತಯಾರಕರಾದ ಮಾರುತಿ ಆಚಾರ್ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮರವನ್ನು ಕತ್ತರಿಸಿ ಮೂರ್ತಿ ತಯಾರಿಗೆ ಸಿದ್ಧತೆ ಮಾಡಿಕೊಂಡರು. ಸುಮಾರು 25 ವರ್ಷದ ಹುಳಿ ಅಮಟೆ ಮರ ಇದಾಗಿದೆ. ವರ್ಷ ಪ್ರತಿಯಂತೆ ಇಲ್ಲಿನ ಮಣ್ಕುಳಿಯ ಹೊನ್ನಯ್ಯನ ಮನೆ ಕುಟುಂಬಸ್ಥರು ಈ ಮರವನ್ನು ಕಡಿದು ಮಾರಿ ಮೂರ್ತಿ ತಯಾರಕರಾದ ಆಚಾರ್ಯರಿಗೆ ಒಪ್ಪಿಸುತ್ತಾರೆ. ಬಳಿಕ ಶುಕ್ರವಾರದ ತನಕ ಮಾರಿ ಮೂರ್ತಿ ಬಿಂಬವನ್ನು ಅಲ್ಲಿಯೇ ತಯಾರಿಸಿ ಬಳಿಕ ಶುಕ್ರವಾರ ಸಂಜೆ ವಿಶೇಷ ಪೂಜೆ ಸಲ್ಲಿಸಿ ಊರಿನ ಮುತ್ತೈದೆಯರು ಮೂರ್ತಿಗೆ ಉಡಿ ತುಂಬಿ ಸಂಪ್ರದಾಯಬದ್ಧವಾಗಿ ಮಾರಿ ಮೂರ್ತಿ ತಯಾರಿಗೆ ಸಿದ್ಧಗೊಳಿಸುತ್ತಾರೆ. ನಂತರ ಅಲ್ಲಿಂದ ಮೂರ್ತಿ ತಯಾರಿಕೆ ಕೆಲಸವನ್ನು ಆಚಾರ್ಯರ ಮನೆಯಲ್ಲಿ ಮಾರ್ಚ್ 30ರ ತನಕ ನಡೆಯಲಿದೆ. ಇದೇ ದಿನ ಮಂಗಳವಾರದಂದು ರಾತ್ರಿ ಮೂರ್ತಿ ತಯಾರಕ ವಿಶ್ವಕರ್ಮ ಸಮಾಜದವರಿಂದ ತವರು ಮನೆಯ ವಿಶೇಷ ಪೂಜೆ ನೆರವೇರಿಸುತ್ತಾರೆ. ಆ ಬಳಿಕ ಮೂರ್ತಿಗೆ ವಿಶ್ವಕರ್ಮ ಮಹಿಳೆಯರಿಂದ ಸುಹಾಸಿನಿ ಪೂಜೆ, ಷೋಡಶೋಪಚಾರ ಪೂಜೆಯೂ ಸಹ ನಡೆಸಲಾಗುತ್ತದೆ. ಪೂಜಾ ಸಮಯದಲ್ಲಿ ಅವರ ಸಮಾಜದ ಮಹಿಳೆಯರೊಬ್ಬರ ಮೇಲೆ ಮಾರಿದೇವಿ ಬರುತ್ತಾಳೆ ಎಂಬ ನಂಬಿಕೆ ಇದೆ. ನಂಬಿಕೆಯಂತೆ ಪೂಜೆಯ ವೇಳೆ ದರ್ಶನವೂ ನಡೆಯುತ್ತದೆ. ನಂತರ ಮಹಾಮಂಗಳಾರತಿ ಪೂಜೆ ನಡೆಸಿ ಬುಧವಾರದಂದು ಮುಂಜಾನೆ 5:30ರ ವೇಳೆಗೆ ಮಾರಿದೇವಿಯನ್ನ ವಿಶ್ವಕರ್ಮ ಸಮಾಜದವರು ಅದ್ದೂರಿ ಮೆರವಣಿಗೆಯ ಮೂಲಕ ಇಲ್ಲಿನ ಪೇಟೆ ರಸ್ತೆಯಲ್ಲಿರುವ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಸಕಲ ಸಂಭ್ರಮದಿಂದ ವಿಶೇಷ ಆಕರ್ಷಣೆ, ಚೆಂಡೆವಾದ್ಯ, ನೃತ್ಯ ಕುಣಿತದೊಂದಿಗೆ ಕರೆತರಲಾಗುವುದು. ನಂತರ ಅದ್ದೂರಿಯಾಗಿ ಕರೆತರಲಾದ ಮಾರಿದೇವಿಯ ಮೂರ್ತಿಗೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಮಾರಿಕಾಂಬಾ ದೇವಿಯ ಎದುರಿಗೆ ಗರ್ಭಗುಡಿಯ ಹೊರಗಡೆ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತದೆ. ಆ ಮೂಲಕ 2 ದಿನಗಳ ಮಾರಿ ಜಾತ್ರಾ ಮಹೋತ್ಸವವು ಮಾರಿ ಗದ್ದುಗೆಯಲ್ಲಿ ಮಾರಿ ಮೂರ್ತಿಯನ್ನ ಪ್ರತಿಷ್ಠಾಪಿಸುವ ಮೂಲಕ ಚಾಲನೆಗೊಳ್ಳಲಿದೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.